ನಮಸ್ಕಾರ. ನಮ್ಮದು ಪೂಜಾನಗರ ಗ್ರಾಮ. ನಾವು 4 ಜನ ಅಣ್ಣ ತಮ್ಮಂದರು. ನಮಗೆ ಲಾಸ್ಟ್ ತಮ್ಮನಿಗೆ ಅಂಜುಶ್ರೀ ಅನ್ನೋ ಮಗಳು. ಆ ಮಗಳಿಗೆ ನಾವೇ ಬಂದ್ರಿ ಅವರು ಬಂದರು, ಸರಿ ನೋಡ್ಕೊಂಡು ಹೋಗಿದ್ರು. ನಾವು ಬಂದ್ರಿ ನೋಡ್ಕೊಂಡ್ರೆ ಎಲ್ಲ ಒಪ್ಪಿಗೆ ಆಗಿತ್ತು. ಅವ್ರಿಗೂ ಒಪ್ಪಿಗೆ ಆಗಿತ್ತು, ನಮಗೂ ಒಪ್ಪಿಗೆ ಆಗಿತ್ತು. ಅವರು ಬಾರಿ ಸರಿ ಬಂದು ಹೋದರು. ಆಮೇಲೆ ಹುಡುಗಿನ ನಾನು ಅಲ್ಲಿ ಮಾತಾಡಬೇಕು ಸಪ್ರೇಟಾಗಿ ಅಂತ ಮಾತಾಡಿದ್ರು. ಎಲ್ಲರಿಗೂ ಅವ್ರಿಗೆ ಒಪ್ಪಿಗೆ ಆಯಿತು, ಇಷ್ಟ ಆಯಿತು. ಆಮೇಲೆ ಎಂಗೇಜ್ಮೆಂಟ್ ಒಂದು ಡೇಟ್ ಫಿಕ್ಸ್ ಮಾಡಿದ್ರಿ. ನಮ್ಮೂರಾಗೆ ಎಂಗೇಜ್ಮೆಂಟ್ ಮಾಡಿದ್ರಿ. ಎಂಗೇಜ್ಮೆಂಟ್ಗೂ ಬಂದರು. ಅವರು ಒಂದು 250ರಿಂದ 300 ಜನ ಬಂದರು. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅವತ್ತು ಖುಷಿಯಾಗಿ ಹೋದರು. ಆಮೇಲೆ ಅವ್ರಿಗೆ ಫೋನ್ ಕಲೆಕ್ಷನ್ ಇತ್ತು, ಚೆನ್ನಾಗಿತ್ತು. ನಿನ್ನೆವರೆಗೂ ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡಿದ್ರು, ಬಂದಿದ್ದರು, ಓದ್ತಾನೆ ಇದ್ದರು. ಮೊನ್ನೆ 3 ದಿನದಾಗ ಹೊಸ್ಕೆ ಇತ್ತು, ಹೊಸ್ಕೆಗೆ 3 ದಿನ ಹೊಸ್ಕೆ ಹಾಕಿದ್ರು, ಅದಕ್ಕೂ ಬಂದಿದ್ದರು. ಬಂದು ಅವತ್ತು ಮಾತಾಡ್ದ, ಹುಡುಗಿ ಹತ್ರ ಮಾತಾಡ್ಕೊಂಡು ಹೋದ. ಎಲ್ಲ ಚೆನ್ನಾಗೇ ಇತ್ತು. ನಿನ್ನೆ ನಮ್ಮದು ರಿಸೆಪ್ಷನ್ ಇತ್ತು. ಎಲ್ಲ ಚೆನ್ನಾಗಿ ಎಲ್ಲ ಸೇರಿದ್ರಿ, ಎಲ್ಲ ಚೆನ್ನಾಗೇ ನಡೆತು. 2000ರಿಂದ 3000 ಜನ ಗಂಟ ಸೇರಿದ್ರು. ರಿಸೆಪ್ಷನ್ನು ಚೆನ್ನಾಗಿ ಆಯಿತು. ಆದರೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಬಂದು ನಮ್ಮ ಕೈನಿಂಕ ಒಂದು ಕತ್ತು ಚೈನು, ಒಂದು ಕೈಗೊಂದು ಬಳೆ ಎಲ್ಲ ಹಾಕ್ಸ್ಕೊಂಡ, ಫೋಟೋ ಇಡ್ಸ್ಕೊಂಡ, ಎಲ್ಲ ತಗೊಂಡು ನೀಟಾಗಿ ಮಂಟಪಕ್ಕೆ ಬಂದ ಮೇಲೆ ನನಗೆ ಇಷ್ಟ ಇಲ್ಲ, ನನಗೆ ಫೀಲಿಂಗ್ ಬರ್ತಾಯಿಲ್ಲ. ನಂಗೆ ಫೀಲಿಂಗ್ ಆಗೋಕ್ಕೆ ಇನ್ನೂ ಒಂದಷ್ಟು ದಿನ ಟೈಮ್ ಬೇಕು, ನಂಗೆ ಮದುವೆ ಆಗೋಕೆ ಅಂದ್ಬಿಟ್ಟು ಇಷ್ಟು ನಮ್ಮನ್ನು ಮಾಡಿ ಅವಮಾನ ಮಾಡಿ, ನಮ್ಮ ಒಕ್ಕಲಿಗರ ಸಂಘಕ್ಕೆ, ನಮ್ಮ ಒಕ್ಕಲಿಗರ್ಕ ಪ್ರತಿ ಒಕ್ಕಲಿಗರ್ಗೂ ಅವಮಾನ ಮಾಡಿ ಇವತ್ತು ಒಂದು ನಿರ್ಧಾರ ತಗೊಂಡಿದ್ದಾನೆ. ಅವನು ನಮ್ಗೆ ಗೊತ್ತಿರೋ ಮಟ್ಟಿಗೆ ಹೇಳ್ಬೇಕಾರೆ ಹೇಳ್ಬಾರ್ದು. ಅವನು ಗಂಡಸಲ್ಲ ಅಂತ ನಾವು ಅಂದ್ಕೊಂಡಿದ್ದೀರಿ. ಯಾಕಂದರೆ ಅವ್ರ ನಮ್ಮ ಒಕ್ಕಲಿಗರು ಅಲ್ಲ ಅಂತ ನಾವು ಅಂದ್ಕೊಂಡಿದ್ದೀರಿ. ಆ ಥರ ಭಾವನೆಯಾಗ ಅವ್ನು ಮಾತಾಡಿದ್ದಾನೆ. ನಮ್ಮದು ಕುಟುಂಬಗಳಿಗೆ ಅವ್ರದ್ದು ಕುಟುಂಬ ಚೆನ್ನಾಗಿದೆ, ನಮ್ಮದು ಕುಟುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾವೆಲ್ಲ ಹಿಂದೆ ಮುಂದೆ ನೋಡಿ ಅವ್ನಿಗೆ ಒಪ್ಪಿಗೆ ಮಾಡಿರಿ. ಆದರೆ ಅವನು ಈಗ ತಗೊಂಡಿರೋ ನಿರ್ಧಾರ ಅವನು ನಿಜವಾದ ಗಂಡಸಲ್ಲ. ಯಾಕಂದರೆ ಆ ಥರ ಯಾವುದು ಹೆಣ್ಮಗಳ ಜೀವನದಾಗ ಈ ಥರ ಆಟ ಆಡಬಾರ್ದು. ಮುಂದೆ ಒಂದು ದಿನ ಅವನು ಈ ಥರ ಯಾವುದೇ ಹೆಣ್ಮಗಕ್ಕೂ ಮಾಡಬಾರ್ದು. ಇದು ನೀವು ಶಾಶ್ವತವಾಗಿ ಎಲ್ಲ ನೀವು ಹಾಕಿರಿ. ಅವನ ಜೀವನದಾಗ ಅವನು ಯಾರನ್ನೂ ಎಲ್ಲಿ ಆಗಲಿ ಅವ್ನಿಗೆ ಹೆಣ್ಣು ಕೊಡ್ಕೊಡ್ದು. ಈ ಇಡೀ ಕರ್ನಾಟಕ ಆಗಲಿ ಅವ್ನಿಗೆ ಹೆಣ್ಣು ಕೊಡ್ಕೊಡ್ದು. ಅವ್ನಿಗೆ ಮದುವೆ ಅನ್ನೋದೇ ಅವ್ನ ಜೀವನದಾಗ ಬರ್ಕೊಡ್ದಿನ್ನ. ಅವ್ನು ಶಾಶ್ವತವಾಗಿ 9 ಉಳಿಬೇಕು. ಅವನು ಗಂಡಸರ ಬರಬಾರ್ದು. ಇಲ್ಲಿನೂ ಅವನ ಜೀವನ ಇದೇ ಮುಗಿಬೇಕು. ಯಾಕಂದರೆ ಒಂದು ಹೆಣ್ಣು ಮಗು ಹಾಳು ಮಾಡೋಣ ಅಂದರೆ ಇನ್ನೂ ಎಷ್ಟು ಹೆಣ್ಮಕ್ಳು ಹಾಳು ಮಾಡ್ತಾನೆ. ಮೊದಲು ಮಾಡೋಣ, ನಮ್ಗೆ ಗೊತ್ತಿಲ್ಲ. ಮಾಡಿದಾನಂತೆ, ನಮಗೆ ಗೊತ್ತಿಲ್ಲ. ಇದು 2ನೇದು, ನಂದು 3ನೇ ಅಟಮು ಅಂತ ಹೇಳ್ಕೊಳ ಅವನು ಯಾರಾದ್ರ ಒಳಗಡೆ ಅವ್ರವ್ರ ಹುಡುಗಿ ಅವ್ರು ಬರ್ತಾರೆ. ಅಂದರೆ ಈ ಥರ ಅವಮಾನ ಬೇರೆ ಯಾವ ಹೆಣ್ಣು ಮಗುಗೆ ಆಗಬಾರ್ದು. ಇದ್ರ ಬಗ್ಗೆ ಶ್ರೀಶಕ್ತಿ ಸಂಘನೂ ಬರುತ್ತೆ. ಮುಂದೆ ಎಲ್ಲ ಸಂಘಗಳು ಬಂದು ಅವನ್ನ ದಂಡಿಸ್ತಾರೆ. ಇದನ್ನು ಇಷ್ಟೇ ಬಿಡಲ್ಲ. ಇದನ್ನು ನಾವು ಇವತ್ತು ಸ್ಟೇಷನ್ ಗಂಟ ಓದ್ತಿದ್ರಿ. ಸ್ಟೇಷನಾಗೂ ಇದು ಸ್ಟೇಟ್ಮೆಂಟ್ ಕೊಡ್ತೀರಿ. ನಾವು ಇವಾಗ ಅವನ್ನ ಇಷ್ಟಕ್ಕಂತೂ ಬಿಡಲ್ಲ. ಅವ್ನು ಕಟ್ಗಡೆ ಹತ್ತಿಸ್ತೀರಿ, ಮಾಡ್ತೀರಿ. ಅವ್ನು ಏನು ಬೇಕಾದು ಮಾಡಿ ನಾವು ಮುಂದಿನ ನಿರ್ಧಾರ ತಗೊತೀರಿ. ನಮ್ಗಿರೋದು ಒಬ್ಬೇ ಮಗಳವಳು. ನಾವು 4 ಜನ ಅಣ್ಣ ತಮ್ಮಂದಿರಿದ್ದೀರಿ. ಅವಳು ನಮ್ಗೆ ಒಬ್ಬ ಮಗಳಿದ್ಲು. ಅಂಥ ಗಿಣಿನ ತಗೊಂಬಂದು ಇವ್ನು ಕೊಡೋಕೆ ಬಂದ್ರಿ. ನಮ್ಗೆ ಇಷ್ಟೊಂದು ಅವಮಾನ ಮಾಡ್ದ. ಎಷ್ಟು ಅವಮಾನ ಮಾಡಿದಾನಂದರೆ ನಮ್ಮ ಒಕ್ಕಲಿಗಿರೋ ಇದಕ್ಕೆ ಅವನು ಅವಮಾನ ಮಾಡಿದ್ದಾನೆ. ಆಗದೆ ಇದಕ್ಕೆ ನಮ್ಗೆ ಅವ್ನು ಕಾರಣ ಹೇಳ್ತಾ ಇಲ್ಲ. ಈಚೆ ಬರ್ತಾ ಇಲ್ಲ, ಫೀಲಿಂಗ್ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಬಾರ ಈಚೆ ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡಿ ಕರಿ. ನೀವು ಟಿ ವಿ 9 ಬಂದಿರಲ್ಲ, ನೀವೇ ಕರೀರಿ. ಅವ್ನು ಈಚೆ ಬರ್ತಾನೆ ನೋಡೋಣ. ಬರ್ತಾ ಇಲ್ಲ, ಫೀಲಿಂಗ್ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಎಲ್ಲರಿಗೂ. ಇಷ್ಟು ದಿನ ಅವನು ಫೀಲಿಂಗು ಎಲ್ಲ ರೌಂಡಾಗಾಯ್ತು. 3 ದಿನ ಬಂದು ಬಟ್ಟೆ ಕೊಟ್ಟು ಸೀರೆ ಕೊಟ್ಟು ಮದರ್ಸ್ಕೆ ಬರೋಕ್ಕಾಯ್ತು. ಅವಾಗೆಲ್ಲ ಫೀಲಿಂಗ್ ಬರಲ್ಲ ಅವ್ನಿಗೆ. ನೆನ್ನೆಲ್ಲ ನಿಂತ್ಕೊಂಡು ರಿಸೆಪ್ಷನ್ ಮಾಡೋತ್ತ ಫೀಲಿಂಗ್ ಬರಲ್ಲ ಅವ್ನಿಗೆ. ತಾಲಿ ಕಟ್ಟೋ ಸಮಯದ ಬಂದು ನಂಗೆ ಫೀಲಿಂಗ್ ಬರ್ತಾಯಿಲ್ಲ ಅಂತಾನೆ. ಅವ್ನಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಏನು ಅಂತ ಕಾನೂನು ಕ್ರಮ ತಗೊಂತದೆ. ಕಾನೂನು ತಗೊಂಡ ಗಂಟ ನಾವು ಬಿಡಲ್ಲ. ಅಲ್ಲಿ ಗಂಟ ಆಗಲಿ ನಾವು ಓದ್ತೀರಿ. ಅವ್ನು ಕಾನೂನು ಬುದ್ಧಿ ಕಲಿಸ್ತೀವಿ.